ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅಥವಾ ಇಗ್ನೋರ್ ಮಾಡ್ತಾ ಇದ್ದರೆ ಏನು ಮಾಡಬೇಕೆಂದು ತಿಳಿಯೋಣ. ನಮ್ಮ ಜೀವನದಲ್ಲಿ ನಾವು ಒಬ್ಬರನ್ನು ತುಂಬ ಪ್ರೀತಿಸುತ್ತಾ ಇರುತ್ತೇವೆ ಅಥವಾ ತುಂಬ ಕೇರ್ ಮಾಡ್ತಾ ಇರ್ತೀವಿ. ಅದು ಸಂಗಾತಿಯಾಗಿರಬಹುದು ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು. ಆದರೆ ಅವರು ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ದೂರ ಇಡ್ತಾರೆ, ಅವಾಯ್ಡ್ ಮಾಡ್ತಾರೆ ಅಥವಾ ಏನೂ ಕಾರಣವಿಲ್ಲದೆ ನಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ. ಅದು ನಮಗೆ ತುಂಬ ನೋವು ಫೀಲ್ ಆಗುತ್ತದೆ ಅಲ್ವಾ? ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಎಂದು ಕೆಲವು ಸ್ಟೆಪ್ಪಿನ ಮೂಲಕ ತಿಳಿಯೋಣ. ಮೊದಲನೆಯದಾಗಿ, ಆರ್ ಯು ಶ್ಯೂರ್ ದ್ಯಾಟ್ ಪರ್ಸನ್ ಈಸ್ ಇಗ್ನೋರಿಂಗ್ ಯು? ಹೌದು. ಮೊದಲನೆಯದಾಗಿ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ಅವರು ನಿಮ್ಮನ್ನು ನಿಜವಾಗಿಯೂ ಇಗ್ನೋರ್ ಮಾಡ್ತಾ ಇದ್ದಾರಾ ಅಥವಾ ನೀವೇ ಹಾಗೆ ಅಂದ್ಕೊಳ್ತೀರಾ? ಯಾಕೆಂದರೆ ಕೆಲವರು ನಿಮ್ಮನ್ನು ನಿಜವಾಗಿಯೂ ಇಗ್ನೋರ್ ಮಾಡುತ್ತಾ ಇರಲ್ಲ, ನೀವೇ ಸುಮ್ಮನೆ ಅಂದುಕೊಳ್ಳುತ್ತೀರಾ. ಕೆಲವರು ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಥವಾ ಬೇರೆ ಕೆಲಸದಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ. ಆಗ ನಿಮಗೆ ಟೈಮ್ ಕೊಡಲು ಅವರಿಗೆ ಸಾಧ್ಯವಾಗದಿರಬಹುದು. ಆದುದರಿಂದ ಮೊದಲು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ನಿಜವಾಗಿಯೂ ಅವರು ಇಗ್ನೋರ್ ಮಾಡ್ತಾ ಇದ್ದಾರಾ ಅಂತ. ಎರಡನೆಯದಾಗಿ, ಗಿವ್ ದೆಮ್ ದಿ ಸ್ಪೇಸ್ ದೇ ನೀಡ್. ಈಗ ನಿಮಗೆ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆದರೆ ಅವರಿಗಾಗಿ ಸ್ವಲ್ಪ ಸ್ಪೇಸ್ ಕೊಡಿ. ಅಂದರೆ ಅವರಿಗೆ ಸ್ವಲ್ಪ ಫ್ರೀ ಆಗಲು ಬಿಡಿ. ಆದರೆ ಕೆಲವರಿಗೆ ಇದು ತುಂಬ ಕಷ್ಟವಾಗ್ತದೆ. ಆದರೆ ನೀವು ಅವರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಟಾಗ ಅವರಿಗೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗ್ತದೆ. ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದರೆ ದಯವಿಟ್ಟು ಆ ಡಿಸಿಷನ್ಗೆ ರೆಸ್ಪೆಕ್ಟ್ ಮಾಡಿ. ಬೇರೆ ಬೇರೆ ನಂಬರ್ನಿಂದ ಕಾಲ್ ಮಾಡುವುದು, ಪದೇ ಪದೇ ಅವರನ್ನು ರೀಚ್ ಮಾಡುವುದು ನಿಮ್ಮನ್ನು ಎಷ್ಟು ಸಣ್ಣ ವ್ಯಕ್ತಿಯಾಗಿ ಮಾಡುತ್ತೆ ಅಲ್ವಾ? ಯಾರ ಮುಂದೇನೂ ಹೋಗಿ ಬೇಡ ಅಂತ ದೂರ ತಳ್ಳಿದರೂ ನೀವು ಹೋಗಿ ಮಾತಾಡಿ ನೀವು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಕಾ? ಖಂಡಿತವಾಗಿಯೂ ಬೇಡ. ಸೊ ನೀವು ಸ್ವಲ್ಪ ಸ್ಪೇಸ್ ಕೊಟ್ಟು ಅವರಿಂದ ದೂರ ಇದ್ದು ಟೆಕ್ಸ್ಟ್ ಮೆಸೇಜ್ ಕಾಲ್ ಮಾಡಬೇಡಿ. ಅವರಿಗೆ ನೀವು ಇಂಪಾರ್ಟೆಂಟ್ ವ್ಯಕ್ತಿ ಅಥವಾ ನಿಮ್ಮನ್ನು ಕೇರ್ ಮಾಡುವುದಾದರೆ ಎಷ್ಟೇ ಬ್ಯುಸಿ ಇದ್ದರೂ ಸ್ವಲ್ಪ ಸಮಯ ನಿಮಗಾಗಿ ಎತ್ತಿಡುತ್ತಾರೆ ಹಾಗೂ ನಿಮ್ಮ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸುತ್ತಾರೆ. ಮೂರನೆಯದಾಗಿ, ಮೇಕ್ ಶ್ಯೂರ್ ಯು ಆರ್ ನಾಟ್ ಬೀಯಿಂಗ್ ನೀಡಿ ಆರ್ ಕ್ಲಿಂಗಿ. ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಂದರ್ಭದಲ್ಲಿ ನೀವು ಅವರಿಗಾಗಿ ಕಾಯ್ತಾ ಇದ್ದೀರಿ ಅಂತ ಆತುರೆಯಬೇಡಿ. ಅವರು ಫೋನ್ ಮಾಡಿ ತಕ್ಷಣ ರಿಸೀವ್ ಮಾಡುವುದು ಅಥವಾ ಮೆಸೇಜ್ ಬಂದ ಕೂಡಲೇ ರಿಪ್ಲೈ ಮಾಡುವುದು, ಇದೆಲ್ಲ ನೀವು ಅವರಿಗೆ ಡಿಪೆಂಡ್ ಆಗಿದ್ದೀರಾ ಅಂತ ತೋರಿಸುತ್ತೆ. ಅವರಿಗೆ ಯಾವತ್ತೂ ನೀಡಿಯಾಗಿರಬೇಡಿ. ಯಾವಾಗಲೂ ನೋಡಿ, ನೀವೆಂಥದೇ ಒಂದು ಗ್ಯಾದರಿಂಗ್ ಆಗಿರಲಿ ಅಥವಾ ಇಲ್ಲೇ ಇರಲಿ, ನೀವೆಂಥದೇ ಸಂಬಂಧ ಆಗಿರಲಿ, ನಿಮ್ಮ ಬೆಲೆ ಗೊತ್ತಾಗಬೇಕಂದ್ರೆ ನಿಮ್ಮ ಇರುವಿಕೆ ಕಡಿಮೆ ಆಗ್ತಾ ಹೋಗಬೇಕಂತೆ. ಹಾಗೆ ಇಲ್ಲಿ ಕೂಡ ಅವರಿಗೆ ನೀಡಿಯಾಗಬೇಡಿ. ಉದಾಹರಣೆಗೆ, ನೀವು ಸ್ವಲ್ಪ ದಿನ ಅವರಿಗೆ ಕಾಲ್ ಮೆಸೇಜ್ ಮಾಡದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ನೆನಪಾಗಿ ನಿಮಗೆ ಕಾಲ್ ಮಾಡಬಹುದು, ನಿಮ್ಮನ್ನು ರೀಚ್ ಮಾಡಲು ಪ್ರಯತ್ನಿಸಬಹುದು. ಆದರೆ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ನಿಮಗೆ ಆ ವ್ಯಕ್ತಿ ತುಂಬ ಇಷ್ಟ ಇರ್ತಾರೆ, ಹೌದು. ಅವರ ಕಾಲ್ ಮೆಸೇಜಿಗೆ ರಿಪ್ಲೈ ಕೊಡದೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತದೆ, ಸರಿ. ಆ ಸಮಯದಲ್ಲಿ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಅವರ ಹತ್ರ ಹೇಳಲು ತುಂಬ ಪೇಚಾಡುತ್ತೀರಿ. ಇದು ಒಂದು ಹ್ಯೂಮನ್ ಬಿಹೇವಿಯರ್. ಆದರೆ ಈ ಸಮಯದಲ್ಲಿ ನೀವು ಅವರಿಗೆ ಕಾಲ್ ಮಾಡುವುದು, ಮೆಸೇಜ್ ಮಾಡುವುದು, ತಕ್ಷಣ ರಿಪ್ಲೈ ಕೊಡುವುದು, ಇದನ್ನು ಕಂಟ್ರೋಲ್ ಮಾಡಲೇಬೇಕು. ಯಾಕಂದರೆ ನೀವು ಹಾಗೆ ಮಾಡಿದಾಗ ಅವರನ್ನು ಹೊರತುಪಡಿಸಿ ಬೇರೆ ವಿಚಾರಗಳು ನಿಮಗೆ ಇಂಪಾರ್ಟೆಂಟ್ ಆಗಿದೆ, ಅವರೊಬ್ಬರೇ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಮೆಸೇಜ್ ಅವರಿಗೆ ತಿಳಿಯುತ್ತದೆ. ಸೊ ನಿಮ್ಮ ಬೆಲೆ ಗೊತ್ತಾಗಬೇಕು. ನಿಮ್ಮನ್ನು ಯಾರಾದರೂ ವ್ಯಾಲ್ಯೂ ಮಾಡಬೇಕೆಂದರೆ ನಿಮ್ಮ ಲ್ಯಾಕ್ ಆಫ್ ಪ್ರೆಸೆನ್ಸನ್ನು ತೋರಿಸುತ್ತಾ ಹೋಗಬೇಕು. ನಾಲ್ಕನೆಯದಾಗಿ, ಕೀಪ್ ಯು ಸೆಲ್ಫ್ ಬ್ಯುಸಿ. ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡಿದಾಗ ನೀವು ಚಿಂತೆಯಿಂದ ಕೂತ್ಕೊಳ್ಳುವುದಲ್ಲ, ಅದರ ಬದಲಿಗೆ ನಿಮ್ಮ ಓನ್ ಲೈಫ್ನ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಆ್ಯಕ್ಟಿವಿಟಿಯ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದಾಗ ನಿಮ್ಮನ್ನು ಇಗ್ನೋರ್ ಮಾಡಿದವರ ನೆನಪು ಅಷ್ಟು ಆಗಲ್ಲ. ನಿಮ್ಮ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ, ಸಾಕು ಪ್ರಾಣಿಗಳೊಂದಿಗೆ ಸಮಯ ಕಳೆಯಿರಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳಿ, ಫಿಟ್ ಆಗಿರಿ. ನಿಮ್ಮ ಜಾಬಿನ ಬಗ್ಗೆ ಫೋಕಸ್ ಮಾಡಿದಾಗ ನಿಮಗೆ ಒಳ್ಳೆ ಪ್ರಮೋಷನ್ ಆಗುವ ಸಾಧ್ಯತೆ ಕೂಡ ಇದೆ. ನೀವು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ, ಫ್ಯಾಮಿಲಿಯೊಂದಿಗೆ ಸಂತೋಷದಿಂದ ಸಮಯ ಸ್ಪೆಂಡ್ ಮಾಡೋ ಫೋಟೋಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಗೊತ್ತಾಗುವ ಹಾಗೆ ಹಾಕಿ. ಇದನ್ನು ಕಂಡಾಗ ಅವರಿಗೆ ಸ್ವತಃ ರಿಯಲೈಸ್ ಆಗುತ್ತೆ ಅವರು ನಿಮ್ಮನ್ನು ಎಷ್ಟು ಮಿಸ್ ಮಾಡಿದರು ಅಂತ. ಅದು ಬಿಟ್ಟು ಫುಲ್ ಡೇ ಅವರ ನೆನಪಲ್ಲೇ ಇದ್ದರೆ ನಿಮ್ಮ ಎನರ್ಜಿ ಮತ್ತು ಟೈಮ್ ಅವರ ಸಲುವಾಗಿ ವೇಸ್ಟ್ ಆಗುತ್ತೆ. ಯಾವಾಗ ನೀವು ಬ್ಯುಸಿಯಾಗಿಟ್ಟಾಗ ನಿಮಗೆ ನೆಗೆಟಿವ್ ಫೀಲಿಂಗ್ ಕೂಡ ಬರಲ್ಲ. ಐದನೆಯದಾಗಿ, ಬಿ ಓಪನ್ ಟು ಮೀಟಿಂಗ್ ಅದರ್ ಪೀಪಲ್ಸ್.
ಈಗ ಕೇವಲ ನಿಮ್ಮನ್ನು ನೀವು ಪ್ರೀತಿಸಿ ಅಥವಾ ನಿಮ್ಮ ಲೈಫ್ನ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳಿದ ತಕ್ಷಣ ಎಲ್ಲರನ್ನು ಬಿಟ್ಟು ಬಿಡುವುದಲ್ಲ, ಅಥವಾ ಹೊರಗಿನ ಜಗತ್ತಿನೊಂದಿಗೆ ಮೀಟ್ ಮಾಡಬೇಡಿ ಅಂತಲ್ಲ. ಆದರೆ ನಿಮಗೆ ಇದು ಸರಿಯಾದ ಸಮಯ. ನೀವು ಒಬ್ಬರಿಗೆ ಇಂಪಾರ್ಟೆಂಟ್ ಕೇರ್ ಕೊಡುವ ಸಂದರ್ಭದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳನ್ನು ದೂರ ಮಾಡಿರ್ತೀರಾ. ಆದರೆ ಇದೊಂದು ಒಳ್ಳೆಯ ಸಮಯ. ನೀವೆಲ್ಲ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ, ಟ್ರಾವೆಲಿಂಗ್ ಮಾಡಿ, ಬೇರೆ ಬೇರೆ ಜನರೊಂದಿಗೆ ವ್ಯವಹಾರ ಮಾಡಿ, ಹೊಸ ಲ್ಯಾಂಗ್ವೇಜನ್ನು ಕಲಿಯಿರಿ, ಹೊಸ ಹೊಸ ಬಿಸ್ನೆಸ್ ಸ್ಕಿಲ್ಸನ್ನು ಕಲಿಯಿರಿ, ಸೋಷಿಯಲ್ ಸರ್ಕಲನ್ನು ಎಕ್ಸ್ಟೆಂಡ್ ಮಾಡಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿದಂತಹ ವ್ಯಕ್ತಿಗಳಿಂದ ಕೂಡ ಬೆಟರ್ ಆಗಿರುವಂತಹ, ನಿಮ್ಮನ್ನು ಕೇರ್ ಮಾಡುವಂತಹ ವ್ಯಕ್ತಿಗಳನ್ನು ಮೀಟ್ ಮಾಡುವಂತಹ ಆಪರ್ಚುನಿಟಿ ನಿಮಗೆ ಸಿಗಬಹುದು. ಇದು ನಿಮ್ಮನ್ನು ಇಗ್ನೋರ್ ಮಾಡಿದಂತಹ ವ್ಯಕ್ತಿ ಕಂಡಾಗ ನಿಮ್ಮನ್ನು ಲಾಸ್ ಮಾಡಿದೆ ಅಂತ ಫೀಲಿಂಗ್ ಕೂಡ ಬರಬಹುದು ಅಥವಾ ಫೀಲ್ ಆಗಬಹುದು. ಇದರಿಂದ ಅವರು ರಿಟರ್ನ್ ನಿಮ್ಮ ಬಳಿ ಬರುವ ಸಾಧ್ಯತೆ ಕೂಡ ಇದೆ. ನಿಮ್ಮನ್ನು ಜಾಸ್ತಿ ಕೇರ್ ಕೂಡ ಮಾಡುವ ಸಾಧ್ಯತೆ ಇದೆ. 6ನೇದಾಗಿ, ಬಿ ರೆಡಿ ಟು ಹ್ಯಾವ್ ಆ್ಯನ್ ಹಾನೆಸ್ಟ್ ಕಾನ್ವರ್ಸೇಷನ್. ಈಗ ನೀವು ಇಷ್ಟೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿದ ನಂತರವೂ ಕೂಡ ಅವರು ನಿಮ್ಮ ಬಳಿ ಬರಲಿಲ್ಲವಾದರೆ ಅವರ ಜೊತೆ ಹೋಗಿ ಡೈರೆಕ್ಟಾಗಿ ಮಾತಾಡಿ. ಇದೊಂದು ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದೆ ಎಂಬ ತೃಪ್ತಿ ಕೊಡುತ್ತದೆ. ಆದರೆ ಅಲ್ಲಿ ಹೋಗಿ ಜಗಳ ಮಾಡುವುದಲ್ಲ. ಜಗಳ ಮಾಡಿದಾಗ ಇನ್ನೂ ಕೂಡ ಸಿಚುವೇಶನ್ ವರ್ಸ್ಟ್ ಆಗುತ್ತದೆ. ಅದರ ಬದಲು ಇಗ್ನೋರ್ ಮಾಡಲು ಕಾರಣ ಯಾಕೆ ಎಂದು ತಿಳಿದು ಅವರಲ್ಲಿ ಒತ್ತಾಯ ಮಾಡದೆ, ನಿನಗೆ ಇದರ ಬಗ್ಗೆ ಮಾತಾಡಲು ಇಷ್ಟವಾದರೆ ಮಾತಾಡು, ನಾನು ಇದಕ್ಕೆ ಅವೈಲೇಬಲ್ ಇದ್ದೀನಿ ಅಂತ ಹೇಳಿ ನಿಮ್ಮ ಕಾನ್ವರ್ಸೇಷನನ್ನು ಎಂಡ್ ಮಾಡಿ. ಇದರಿಂದ ನಿಮ್ಮ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದೆ ಎಂದು ಕ್ಲಾರಿಟಿ ಕೂಡ ಸಿಗುತ್ತೆ. ನಿಮ್ಮ ಲೈಫ್ ಜರ್ನಿಗೆ ಮೂವ್ ಕೂಡ ಆಗಬಹುದು. 7ನೇದಾಗಿ, ಬಿ ವಿಲ್ಲಿಂಗ್ ಟು ವಾಕ್ ಅವೇ. ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ನಿಮ್ಮ ಬಳಿ ಬರದಿದ್ದರೆ ಅಥವಾ ಇಗ್ನೋರ್ ಮಾಡುತ್ತಿದ್ದರೆ ಅವರಿಗೆ ನಿಮ್ಮ ಅವಶ್ಯಕತೆ ಇಲ್ಲವೆಂದು ಅರ್ಥ ಮಾಡಿಕೊಳ್ಳಿ. ನೀವು ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಮತ್ತು ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿದೆಯೇ ಎಂದರ್ಥ. ಅವರಿಂದ ದೂರವಾಗುವುದೇ ಉತ್ತಮ ಮತ್ತು ಅನ್ಫಾಲೋ ಮಾಡಿ. ಅದರ ಬದಲು ದಿನ ನೀವು ಬೇಸರದಿಂದ ಕೂತ್ಕೊಳ್ಳುವುದಲ್ಲ. ನಾವು ದಿನವನ್ನು ಸೆಲೆಬ್ರೇಟ್ ಮಾಡೋಣ, ಖುಷಿಯಾಗಿರೋಣ. ನಮ್ಮ ಜೀವನದಲ್ಲಿ ಎಷ್ಟು ನೆಗೆಟಿವ್ ಆಗುತ್ತೋ ಇರಬಹುದು, ಆದರೆ ನಾವು ಪಾಸಿಟಿವನ್ನು ಮಾತ್ರ ಹುಡುಕೋಣ. ಯಾವುದೂ ಪರ್ಮನೆಂಟ್ ಅಲ್ಲ. ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ. ಆದರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಭಗವಂತನಿಗೆ ನಿಜವಾಗ್ಲೂ ಗೌರವ ಸಲ್ಲಿಸಬೇಕಂದ್ರೆ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಿ. ಏನಾದರೂ ಮಾಡಿ 10 ಜನರನ್ನು ಸಂತೋಷದಿಂದಿರಿಸಿ, ನಗಿ, ಎಲ್ಲರ ಜೊತೆ ನಗ್ತಾ ಇರಿ. ಯಾವಾಗಲೂ ನೀವು ಬೇಜಾರಾಗಿದ್ದರೆ ಅವರ ಹತ್ರ ಸಹಾಯಸ್ತ ಕೇಳ್ತಾ ಬದುಕಬೇಕಾಗುತ್ತದೆ. ಅದರ ಬದಲು ಹ್ಯಾಪಿಯಾಗಿದ್ದು ನಮ್ಮ ಸುತ್ತ ಇರುವವರನ್ನು ಸಂತೋಷವಾಗಿಡುತ್ತಾ ನಾವಿಲ್ಲಿಗೆ ಬಂದಿರೋದು ಕೊಡೋಕ್ಕೆ ಹೊರತು ಬೇಡೋಕ್ಕೆ ಅಲ್ಲ. ನಿಮ್ಮ ಲೈಫ್ನ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.